MD ಓಕೆ ಒಬ್ಬ ಮ್ಯಾನೇಜರ್ನ ಕಳಿಸ್ತಾನಲ್ಲಿ ಫೀಲ್ಡ್ಗೆ. ಉಗಾಂಡದಲ್ಲಿ ನೀನು ಶೋರೂಮ್ ನ ಓಪನ್ ಮಾಡ್ಬೇಕು, ಅಲ್ಲಿ ಹೇಗಿರ್ತದೆ ನೋಡೋಣ, ತಿಳ್ಕೊಂಡು ಬಾ ನೀನು ಜನದ ಅಭಿಪ್ರಾಯನ, ಅಲ್ಲಿ ನಮ್ಗೆ ಇಂಪ್ರೂವ್ ಆಗ್ಬೋದ ಅಂತ ಕಳಿಸ್ತಾರೆ. ಅವ್ರು ಹೋಗ್ತಾರೆ ಉಗಾಂಡಕ್ಕೆ ಹೋಗಿ ಉಗಾಂಡದಲ್ಲಿ ಎಲ್ಲ ನೋಡ್ತಾರೆ. ಒಬ್ರು ಚಪ್ಲಿನೇ ಹಾಕಿಲ್ಲ, ಇನ್ನ ಇವ್ರು ಶೂ ಹಾಕ್ತಾರ ಅಂತ ಹೇಳ್ಬಿಟ್ಟು ಅವನಿಗೆ ಮೈಂಡ್ಗೆ ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ ನಾವು ಶೋರೂಮ್ ಅನ್ನ ಓಪನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸಕ್ಸಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವನು ಮೈಂಡ್ ಸೆಟ್ ಮಾಡ್ಕೋತಾನೆ, ಇಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಹೋಗ್ಬಿಟ್ಟು MD ಕೇಳ್ತಾರೆ, ಏನಪ್ಪಾ ಹೋಗಿದ್ದ ನೀನು ಉಗಾಂಡಕ್ಕೆ, ಹೇಗಿದೆ, ಹೆಂಗೆ ಮಾಡಿದ್ರೆ ಹೇಗಾಗುತ್ತೆ, ಎಷ್ಟು ಬ್ರಾಂಚ್ ಮಾಡ್ಬೋದು, ಎಷ್ಟು ಶೋರೂಮ್ ಮಾಡ್ಬೋದು, ಚೆನ್ನಾಗಿ ನಡೀತದ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲ ಸರ್ ಅವ್ರು ಚಾಪ್ರಿನೇ ಹಾಕಿಲ್ಲ, ಇನ್ ಶೂ ಹಾಕ್ತಾರ ಅಂತ ಹೇಳಿ ಅವ್ರಿಗೆ ಸಜೆಷನ್ ಕೊಡ್ತಾನೆ. ಅವರು ಬುದ್ಧಿವಂತರಿರ್ತಾರೆ, MD ಬುದ್ಧಿವಂತರಿರ್ತಾರೆ. ಇನ್ನೊಬ್ಬರನ್ನ ನಮ್ಮ ಮಂಜುನಾಥ್ ಸರ್ ಅಂತ ಒಬ್ಬರನ್ನ ಕಳಿಸ್ತಾರೆ ಅಲ್ಲಿಗೆ. ಅವ್ರು ಹೋಗ್ತಾರೆ ಉಗಾಂಡಕ್ಕೆ, ಮಂಜುನಾಥ್ ಸರ್ ಹೋಗ್ತಾರೆ. ಮಂಜುನಾಥ್ ಸರ್ ಹೋಗಿ ಎಲ್ಲ ನೋಡ್ತಾರೆ, ಒಬ್ರು ಚಪ್ಲಿನೇ ಹಾಕೊಂಡಿಲ್ಲ. ಏನ್ ಮಾಡ್ತಾರೆ ಇವ್ರ ಪಾಸಿಟಿವ್ ಮೈಂಡ್ ಏನಂದ್ರೆ, ಇವ್ರು ಹಾಕ್ಸ್ಬಿಡ್ಬೋದು ಆರಾಮಾಗಿ ಶೂನ, ಪ್ರತಿಯೊಬ್ರು ಶೂ ಹಾಕ್ಸ್ಬೋದು ಅಂತ ಹೇಳಿ ಇವ್ರ ಮೈಂಡ್ ಸೆಟ್ ಬೇರೆ ತರ ಆಗ್ತದೆ. ಇಲ್ಲಿ ಚೆನ್ನಾಗಿ ಉಗಾಂಡದಲ್ಲಿ ಪೂರ್ತಿ ನಾವು ಶೂ ಶೋರೂಮ್ ನ ಓಪನ್ ಮಾಡಿ ಆ ಕಂಪ್ನಿಯನ್ನ ಹೈಲೈಟ್ಸ್ ಮಾಡ್ಬೋದು ಅಂತ ಹೇಳಿ ಹೋಗಿ ತೀರ್ಮಾನ ತಗೊಂಡು ಹೋಗ್ತಾರೆ. ಹೇಳ್ತಾರೆ, ನನ್ನ ತೀರ್ಮಾನ ಒಂದೇ ಸರ್, ಅಲ್ಲಿ ಶೋರೂಮ್ ನ ಓಪನ್ ಮಾಡೋದೇನ, ಒಬ್ರು ಚಪ್ಲಿನೇ ಹಾಕಿಲ್ಲ, ಬರೀ ಶೂನೇ ಸ್ಟಾರ್ಟ್ ಮಾಡ್ಬಿಡ್ಬೋದು ನಾವು ಅಂತ ಹೇಳಿ MD ಹೇಳ್ತಾರೆ. ಅವ್ರು ಖುಷಿ ಪಟ್ಟು ಅಲ್ಲಿ ಉಗಾಂಡದಲ್ಲಿ ಶೋರೂಮ್ ಅನ್ನು ಓಪನ್ ಮಾಡ್ತಾರೆ, ಎಲ್ಲ ಶೂ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಒಬ್ಬ ಸೇಲ್ಸ್ ಮ್ಯಾನ್ ಇರ್ತಾನಲ್ಲ ಸರ್, ಸೇಲ್ಸ್ ಮ್ಯಾನ್ ಮೈಂಡ್ ಇದೆಯಲ್ಲ, ಆ ಮೈಂಡು ಯಾವ ತರ ಇರ್ಬೇಕು ಅಂದ್ರೆ, ನೋಡ್ರಿ ಈಗ 2 ತರನು ಸೇಲ್ಸ್ ಮ್ಯಾನ್ ಇದ್ರು. ಅಲ್ಲಿ ಮಂಜುನಾಥ್ ಸರ್ ಅಂತವ್ರು ಏನು ಥಿಂಕ್ ಮಾಡ್ತೀವಿ, ಹಾಗೆ ನಮ್ಮ ಈ ಜೀವನ್ದಾನು ಏನು UMCA ಗ್ರೂಪ್ ಇದೆಯೋ ಫೌಂಡೇಶನ್, ಇದು ಬಹಳ ಎಲ್ಲಾ ಕಡೆ ಗ್ಯಾಪ್ ಇದೆ. ತಾಲೂಕ್ ಲೆವೆಲ್ ಎಲ್ಲ ಗ್ಯಾಪ್ ಇದೆ, ಹೋಬ್ಳಿ ಲೆವೆಲ್ ಗ್ಯಾಪ್ ಇದೆ, ಹಳ್ಳಿ ಲೆವೆಲ್ ಗ್ಯಾಪ್ ಇದೆ. ಎಲ್ಲಾರ್ಗೂ ಕೊಡ್ಬೋದು ಸರ್ ಇದನ್ನ. ಅದನ್ನೇ ಕರ್ನಾಟಕದಲ್ಲಿ ಝೀರೋ ಲೆವೆಲ್ ಅಲ್ಲಿ ಇದೆ. ಅದರಿಂದ ಆ ಮೈಂಡ್ ಸೆಟ್ ನ ನಾವು ಮಾಡಿದಾಗ ನಮ್ಗೆ ಆಲೋಚನೆಗಳು ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ. ಮೈಂಡ್ ಅಲ್ಲಿ ಆಲೋಚನೆಗಳನ್ನ ನಾವು ಚೇಂಜ್ ಮಾಡ್ಕೊಂಡಾಗ ನಾವು ಸಕ್ಸಸ್ ಆಗ್ಬೋದು. ಮತ್ತೆ ಒಳ್ಳೆ ಸೀನಿಯರ್ಸ್ ಇದ್ದಾರೆ ನಮ್ಗೆ ಅಪ್ಲೈನಲ್ಲಿ. ಆಮೇಲೆ ಬಂದು ಒಳ್ಳೆ ಸಂಸ್ಥೆ ಇದೆ ಇದು. ಆಮೇಲೆ NGO ಹೇಳೋದಕ್ಕೆ ಬಹಳ ಸರಾಗವಾಗಿ ಹೇಳ್ಬೋದು ಇದನ್ನ. NGOನ ಇದು ನೆಟ್ವರ್ಕ್ ತರ ಹೇಳಕ್ಕೆ ಬರೋದಿಲ್ಲ. NGO ಗೌರ್ಮೆಂಟ್ ಮಾಡದಲ್ಲೇ ಇರೋ ಕೆಲಸನ ನಾವು ಮಾಡ್ತಾ ಇರೋದ್ರಿಂದ ಇದಕ್ಕೆ ಯಾರು ಟಚ್ ಮಾಡಕ್ಕಾಗಲ್ಲ, ಯಾರು ಅಪಪ್ರಚಾರನು ಮಾಡಕ್ಕಾಗಲ್ಲ. ಡ್ಯಾಮೇಜ್ ಕೇಸ್ ಎಲ್ಲ ಹಾಕ್ಬಿಡ್ಬೋದು ಅಪಪ್ರಚಾರ ಮಾಡಿದ್ರೆ. ತುಂಬಾ ಚೆನ್ನಾಗಿದೆ, ಡ್ಯಾಮೇಜ್ ಎಲ್ಲ ಹಾಕ್ಬೋದು, ಇದನ್ನೆಲ್ಲ ಹಂಗ್ ಮಾಡಕ್ ಬರೋದಿಲ್ಲ. ಅದರಿಂದ ನನಗಂತೂ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ನೀವು ಈ ಓಪನಿಂಗ್ ಬ್ಯಾಟ್ಸ್ಮನ್ ಹೆಂಗೆ ಬಿಟ್ಟಿದ್ರು ಹಂಗೆ ನನ್ನ ಗುರುತು ಮಾಡಿದ್ದೀರಾ. ಇನ್ನ ಓಪನಿಂಗ್ ಅಲ್ಲಿ ಇನ್ನ ಸೆಟ್ ಆಗಿಲ್ಲ. 100% ಸೆಟ್ ಆಗ್ತೇನೆ, 100% 100 ಹೊಡೆದೇ ಹೊಡಿತೀನಿ, 100%. ಓಪನಿಂಗ್ ಬ್ಯಾಟ್ಸ್ಮನ್ ಕರೆಕ್ಟ್ ಆಗಿ ನಿಂತ್ಕೋಬೇಕಿಲ್ಲಿ. ಒಂದು ಪಾಸಿಟಿವ್ ಥಿಂಕಿಂಗ್ ಇದ್ರೆ ಪಾಸಿಟಿವ್ ಸಕ್ಸಸ್ ಆಗ್ತೀರಾ ಅನ್ನೋ ಒಂದು ಉತ್ತರ ಕೊಟ್ಟಿದ್ದೀರಿ ಇವತ್ತು ಎಲ್ಲರಿಗೂ. ಒಂದು 4 ಓವರ್ 5 ಓವರ್ ನಿಂತ್ಕೊಂಡ್ರೆ ಫಾಸ್ಟ್ ಬೌಲರ್ ಬಿಡ್ತಾರೆ. ಇದು ಹೆಂಗೆ ಅಂದ್ರೆ ಸರ್, ಯಾರೇ ಬಂದವರು ಎಲ್ಲಿ ಫೇಲ್ಯೂರ್ ಆಗ್ತಾರೆ ಅಂದ್ರೆ, ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ತರ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಫಾಸ್ಟ್ ಬೌಲರ್ ಬಿಡ್ತಾರೆ. ಫಾಸ್ಟ್ ಬೌಲರ್ ಬಿಟ್ಟಾಗ ಅವ್ನು ಯಾರ್ಕರು ಬೋನ್ಸು ಇವೆಲ್ಲ ಹಾಕ್ತಾನೆ. ಅದನ್ನ ತಡ್ಕೊಂಡ್ ಬಿಟ್ರೆ, ಅದನ್ನ ಫೀಲ್ಡ್ ಅಲ್ಲಿ ನಡೆಯುವಂತ ಘಟನೆಗಳು, ಅದನ್ನ ತಡ್ಕೊಂಡು 3 ಓವರ್ 4 ಓವರ್ ಇದ್ರೆ ಸ್ಪಿನ್ ಬಿಟ್ಬಿಡ್ತಾರೆ. ಸ್ಪಿನ್ ಬಿಟ್ರೆ ಇಂಡಿಯಾದವ್ರು ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಆ ತರ ಇಲ್ಲಿ ಈಗ ಹಾಗೆ ಇರ್ಬೇಕು. ಆಮೇಲೆ ಟೀಮಲ್ಲಿ ಒಂದು 10-12 ಜನ ಟೀಮಲ್ಲಿ ನಾವು ಟೀಮ್ ಮಾಡಿದಾಗ, ಆ ಟೀಮಲ್ಲಿ ಒಬ್ಬ ಕೊಹ್ಲಿ ಉಟ್ಕೋಬಹುದು, ಒಬ್ಬ ತೆಂಡೂಲ್ಕರ್ ಉಟ್ಕೋಬಹುದು, ಒಬ್ಬನ ಹುಟ್ಟಾಕ್ಬೋದು ನಾವು. ಅವಾಗ ಅವನು ಮ್ಯಾಚ್ ನೇ ವಿನ್ ಮಾಡಿಸ್ತಾನ, ಆ ಟೀಮ್ ನೇ ವಿನ್ ಮಾಡಿಸ್ಬಿಡ್ತಾನೆ. ಒಬ್ಬ ಇಬ್ರು ಉಟ್ಕೊಂಡ್ರೆ ಸಾಕು, ಒಂದ್ 10 ಜನದಲ್ಲಿ ಒಬ್ಬೊಬ್ರು ಕೊಹ್ಲಿ ಅಂತಾರ. ಇದು ಕ್ರಿಯೇಟಿವ್ ಮಾಡ್ಕೋಬೇಕು ನಾವು. ಆಮೇಲೆ ಒಬ್ಬ ತೆಂಡೂಲ್ಕರ್, ಒಬ್ಬ ಕೊಹ್ಲಿ, ಒಬ್ಬ ಧೋನಿ ಅಥವಾ ಸಿನಿಮಾ ಆಕ್ಟರ್ಸ್ ಆದಾಯನ 1 ಸೆಕೆಂಡಿಗೆ 1 ನಿಮಿಷಕ್ಕೆ ನಾವು ಆಲೋಚನೆ ಮಾಡೋದು ಬೇಡ. ಅವ್ರಿಗೆ 1000 ಕೋಟಿ 100 ಕೋಟಿ ಇರ್ತದೆ. ನಾವು ಒಂದ್ ದಿನಕ್ಕೆ ನಾವು ಎಷ್ಟು ದುಡಿತೀವಿ ಸರ್, ನಮ್ ಸೆಲ್ಫ್ ಎಷ್ಟಿದೆ, ಒಂದ್ ದಿನಕ್ಕೆ 5,000 ದುಡಿದ ಮೇಲೆ ನಾವೇನಕ್ಕೆ ಸರ್, ಅದು ಕ್ರಿಯೇಟಿವ್ ಮಾಡ್ಕೋಬೇಕು. ಅವ್ರ ಆದಾಯ ಅಷ್ಟಿದೆ, ನಮ್ಮ ಆದಾಯ ಯಾಕೆ ಇಷ್ಟಿದೆ, ದಿನದ ಆದಾಯ. ಅದಕ್ಕೆ ಯಾವ ಮನುಷ್ಯ ದಿನದ ಆದಾಯ
ತಿಂಗಳ ಆದಾಯ ಮತ್ತೆ ವರ್ಷದ ಆದಾಯ, ಈ 3 ಆದಾಯನ ಯಾರು ಪಡಿತಾನೋ ಅವನು ಎಕನಾಮಿಕಲಿ ರೈಸ್ ಆಗಿರ್ತಾನೆ ಸರ್. 100% ಸರ್, 100%. ದಿನದ ಆದಾಯ ಎಲ್ಲಿ ನಾವು ವೀಕ್ ಆಗ್ತೀವಿ ಎಕನಾಮಿಕಲಿ, ನಾವು ಯಾಕೆ ಎಲ್ಲಾನು ನಾವು ನೀವು ಈ GST ತಂದಿದ್ದ ಉದ್ದೇಶ ಏನು? ಇದೆಲ್ಲ ಪ್ಯಾಕೆಟ್ ಮೀಟಿಂಗು, ಟ್ರೈನಿಂಗ್ ಮೀಟಿಂಗ್ ನಲ್ಲಿ, ಝೂಮ್ ಮೀಟಿಂಗ್ ನಲ್ಲಿ. ಈ ಝೂಮ್ ಮೀಟಿಂಗ್ ಹೆಂಗೆ ಅಂದ್ರೆ ಸರ್, ಅಡಿಟ್ ಮಾಡ್ಕೋಬೇಕು ಸರ್ ನಾವು. ಅಡಿಟ್ ಆಗ್ಬಿಡ್ಬೇಕು. 7 ಗಂಟೆಯಿಂದ 8:30 ತನಕ ಅಡಿಟ್ ಆಗ್ಬಿಡ್ಬೇಕು ನಾವು. ಡೈಲಿ ಕಾಫಿ ಕುಡಿತೀವಿ, ಅಡಿಟ್ ಆಗಿರ್ತೀವಿ. ಡೈಲಿ ಸಿಗರೇಟ್ ಯಾರೋ ಸೇರ್ತಾರೆ, ಅಡಿಟ್ ಆಗಿರ್ತಾರೆ. ಏನೇನ್ಕೋ ಅಡಿಟ್ ಆಗ್ತೀವಿ ನಾವು. 7 ಗಂಟೆಯಿಂದ 8:00ವರೆಗೆ ನಾನು ಅಡಿಟ್ ಆಗಿದ್ದೀನಿ ಸರ್. ಹೌದು. ಆದ್ರಿಂದ ಪ್ರತಿ ದಿವಸ ಮಿಸ್ ಆಗದೆ ಜಾಯಿನ್ ಆಗ್ತಾ ಇದ್ದೀರಾ? ಹೌದು ಸರ್, ಎಲ್ಲ ತಿಳ್ಕೊತಾ ಇದ್ದೀನಿ. ನೀವ್ ಹೇಳೋದು ಪ್ರತಿ ದಿವಸ ನಾನು 1,000 ರೂಪಾಯಿ ಖರ್ಚು ಮಾಡ್ತೀನಿ ಅಂದಾಗ 2,000 ರೂಪಾಯಿ ದುಡಿಬೇಕು. 1,000 ಖರ್ಚು ಮಾಡು, 1,000 ಉಳಿತಾಯ ಮಾಡು. ಇನ್ ಫ್ಯೂಚರ್ ದುಡ್ಡು ಆಗ್ತದೆ, ನೆಮ್ಮದಿ ಶಾಂತಿ ಸುಖ ಸಿಗ್ತದೆ, ನಿಮ್ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅನ್ನೋದು ನೀವು ಒಂದು ಅಭಿಪ್ರಾಯನ ಸೂಚನೆ ಕೊಟ್ಟಿದ್ದೀರಿ. ಓಕೆ ಸರ್. ಅಲ್ಲಿಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡಬೇಡಿ, ಖರ್ಚಿಗಿಂತ ಆದಾಯ ಜಾಸ್ತಿ ಮಾಡಿ, ಆಯವ್ಯಯ ಲೆಕ್ಕ ಬುಕ್ ಇರ್ಲಿ ಅನ್ನೋ ಉದ್ದೇಶ ಹೇಳ್ತಾ ಇದ್ದೀರಿ ಸರ್. ಹೌದು ಸರ್, ಜಮಾ ಖರ್ಚು ಹಾಕಬೇಕು ಸರ್ ನಾವು. ಸೂಪರ್ ಸೂಪರ್, ಗುಡ್ ಮೆಸೇಜ್ ಸರ್, ವೆರಿ ಗುಡ್ ಮೆಸೇಜ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಟೀಮ್ ನ ಸ್ಟ್ರೆಂತ್ ಮಾಡ್ತೀನಿ. ನಾನು ನಿನ್ನೆ ಇವತ್ತಿನಿಂದಲೂ ಫುಲ್ ಟೈಮ್ ಇಳಿದಿದ್ದೀನಿ. ಅಂದ್ರೆ ಸ್ವಲ್ಪ ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ಒಂದು ಸೊಸೈಟಿನಲ್ಲಿ ಸ್ವಲ್ಪ ಮಾಡ್ತಾ ಇದೆ ಬಿಡಿ ಸರ್. ಒಳ್ಳೆ ಹ್ಯಾಂಡ್ಸ್ ತರ್ತಾ ಇದ್ದೀರಾ, ಒಳ್ಳೆ ಲೀಡರ್ಸ್ ತರ್ತಾ ಇದ್ದೀರಿ, ಒಳ್ಳೆ ಟೀಮ್ ತರ್ತಾ ಇದ್ದೀರಾ. ನಿಮ್ಗೆ ಈ ಚಾನಲ್ ಪರವಾಗಿ ನಾನು ವೈಯಕ್ತಿಕ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ಸಲ್ಲಿಸ್ತಾ ಇದ್ದೀನಿ ಸರ್. ತಮಗೂ ಅಷ್ಟೇ ಸರ್, ರಮೇಶ್ ಸರ್ಗೂ ಅಷ್ಟೇ. ತಮಗೂ ಯಾವುದೇ ಕ್ಷಣದಲ್ಲಿ ನಾವು ಫೋನ್ ಮಾಡಿ, ಎಷ್ಟೇ ಬ್ಯುಸಿ ಇದ್ರು ನಮ್ ಫೋನ್ ರಿಸೀವ್ ಮಾಡಿ, ಅದನ್ನೇ ಸರ್ ಆಕ್ಷನ್ ರಿಯಾಕ್ಷನ್ ಅಂತ ಹೇಳೋದು. ಆಕ್ಷನ್ ರಿಯಾಕ್ಷನ್. ಈಗ ನೋಡಿ, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಅಂತ ಹೇಳ್ತಾರೆ. ಎಲ್ಲರೂ ಲೀಡರ್ಸ್ ಇದ್ದಾರೆ, ಮಾತಾಡ್ಬೇಕು. ಅದನ್ನು ಮಾತಾಡಿದಾಗ ಅವರವ್ರ ಅಭಿಪ್ರಾಯಗಳಲ್ಲಿ ಏನೋ ಒಂದು ನಮ್ಗೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರಿಗೂ ಅನುಭವ ಇದೆ. ನಾವು ಚೆನ್ನಾಗಿ ತಗೊಂಡು ಮಂಜಾಸ್ ಅವ್ರಿಗೆ ಒಳ್ಳೆ ಹೆಸರನ್ನ, ರಮೇಶ್ ಸರ್ಗೆ, ಮಂಜಾಸ್ ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ತಗೊಂಡು ನಾವು ಬರ್ತೀವಿ ಅಂದ್ರೆ ನಮ್ಗೆ ಹೆಸರು ಬಂದ್ಬಿಡ್ತದೆ. ಮಂಜಾಸ್ ಅವರ ಜೊತೆಗೆ ಸೇರ್ಕೊಂಡಾಗ ಪಾಸ್ ಆಗೋರ ಜೊತೆ ನಾವು ಓಡಾಡ್ತಾ ಇದ್ರೆ ಪಾಸ್ ಆಗ್ತೀವಿ, ಫೇಲ್ ಆಗೋರ ಜೊತೆ ಓಡಾಡ್ತಾ ಇದ್ರೆ ಫೇಲ್ ಆಗ್ತೀವಿ. ಈಗ ನಮ್ಮ ಹುಡುಗ ರಮೇಶ್ ಸರ್ ಆಗ್ಲಿ, ನಮ್ಮ ಹುಡುಗನಾಗ್ಲಿ, ಪಾಸ್ ಆಗೋರ ಜೊತೆ ಓಡಾಡ್ತಿದ್ಕೆ ಅವ್ನು ಪಾಸ್ ಆಗಿದ್ದಾನೆ, ಫೇಲ್ ಆಗೋರ ಜೊತೆ ಓಡಾಡ್ತಿದ್ರೆ ಅವ್ನು ಫೇಲ್ ಆಗೋನು. ಇಲ್ಲೂ ಅಷ್ಟೇ, ನಾನು ಮಂಜಾಸ್ ಅವ್ರ ಜೊತೆ ಪಾಸ್ ಆಗೋರ್ ಜೊತೆ, ರಮೇಶ್ ಸರ್ ಜೊತೆ ಪಾಸ್ ಆಗೋರ್ ಜೊತೆ ನಾವು ಓಡಾಡ್ತಾ ಇದ್ರೆ, ಟಚ್ ಅಲ್ಲಿ ಇದ್ರೆ ನಾವು ಪಾಸ್ ಆಗ್ತೀವಿ. ಆ ಒಂದು ಸಬ್ಜೆಕ್ಟ್ ಅಲ್ಲಿ, ಆ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ಇಷ್ಟೇನೆ ಸರ್. ಇದರಲ್ಲಿ ಇನ್ನೇನು ಇಲ್ಲ. ಯಾರು ಅದನ್ನ ಫಾಲೋ ಅಪ್ ಮಾಡ್ತಾರೋ, ಯಾರು ಸೀನಿಯರ್ ಮಾತನ್ನ ಕೇಳ್ತಾರೋ ಆ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ, ಅವ್ರ ಗ್ಯಾರಂಟಿ 100% ನೀವೇನ್ ಅನ್ಕೊಂತಿದ್ರು ಅದರ 3 ಪಟ್ಟು ಎತ್ತರಕ್ಕೆ ಬೆಳಿತಾರೆ ಸರ್. ಇದು ನಾನು ಕನ್ಕೊಂಡಿರೋದ ಫೀಲ್ಡ್ ಅಲ್ಲಿ ಸತ್ಯ ಸರ್. ನಾನು ಜಡ್ಜ್ ಹತ್ರ, ಲಾಯರ್ಗಳ ಹತ್ರ, ಡಾಕ್ಟರ್ಗಳ ಹತ್ರ, ಪ್ರತಿಯೊಬ್ಬರ ಹತ್ರ ನಾನು 33ನೇ ಇಸ್ವಿಯಿಂದ ಕೂತು ಮಾತಾಡಿ ಎದ್ದಿ, ನಾನು ಇಲ್ಲಿ ಯಾಕೆ ಮಾತಾಡ್ಬೇಕು, ಹೆಂಗ್ ಕ್ರಿಯೇಟ್ ಮಾಡ್ಬೇಕು, ಎಲ್ಲಾನು ನನಗೆ ಫೀಲ್ಡ್ ಅಲ್ಲಿ ಅನುಭವ ಆಗಿರೋದ್ರಿಂದ ನಾನು ಇಷ್ಟು ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಮೇಶ್ ಅವ್ರಿಗೂ ಮತ್ತೆ ಈ ಪ್ಯಾನಲ್ ಇರತಕ್ಕಂಥ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.